ಸ್ನೇಹಿತರೆ, ಈ ವಿಡಿಯೋದಲ್ಲಿ SSLC ಎಕ್ಸಾಮ್ 1ರ ಸ್ಕ್ಯಾನ್ಡ್ ಕಾಪಿ ಪಡೆಯಲು ಅರ್ಜಿ ಸಲ್ಲಿಸಿದ ನಂತರ ಅದರ ಸ್ಟೇಟಸ್ ಏನಾಗಿದೆ ಅಂತಕ್ಕಂಥದ್ದನ್ನು ಹೇಗೆ ಚೆಕ್ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ಯಥಾ ಪ್ರಕಾರ ನಿಮ್ಮ ಮೊಬೈಲ್ನಲ್ಲಿ ಇರ್ತಕ್ಕಂಥ ಬ್ರೌಸರ್ನ ಓಪನ್ ಮಾಡಿ. ಬ್ರೌಸರ್ನಲ್ಲಿ KSEAB ಅಂತ ಹೇಳಿ ಟೈಪ್ ಮಾಡಿ ಎಂಟರ್ ಕೊಡಿ. ಈಗ ಬಂದಿರತಕ್ಕಂಥ ಆಯ್ಕೆಗಳಲ್ಲಿ ಮೊದಲನೇ ಆಯ್ಕೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಸೆಸ್ಮೆಂಟ್ ಬೋರ್ಡ್ ಏನು ಕಾಣ್ತಾ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಈಗ ನಾವು KSEABನ ವೆಬ್ಸೈಟ್ನಲ್ಲಿದ್ದೇವೆ. ಈ ಹೋಮ್ ಪೇಜ್ನಲ್ಲಿ ಇಲ್ಲಿ ಲೇಟೆಸ್ಟ್ ನ್ಯೂಸ್ ಅಂತ ಹಿಂಗೆ ಕಾಣ್ತಾ ಇದೆ. ಲೇಟೆಸ್ಟ್ ನ್ಯೂಸಲ್ಲಿ ನಮಗೆ ಲಿಂಕ್ಗಳು ರನ್ನಿಂಗ್ ಲಿಂಕ್ ಇದೆ. ಆ ರನ್ನಿಂಗ್ ಲಿಂಕ್ನಲ್ಲಿ ನಾವು ಕ್ಲಿಕ್ ಹಿಯರ್ ಫಾರ್ SSLC 2024 ಎಕ್ಸಾಮಿನೇಷನ್ ರಿಸಲ್ಟ್ ಅಂತ ಒಂದು ಲಿಂಕ್ ಇದೆ. ಆನಂತರ ಎರಡನೇ ಲಿಂಕು ಕ್ಲಿಕ್ ಹಿಯರ್ ಟು ಅಪ್ಲೈ ಆ್ಯಂಡ್ ಡೌನ್ಲೋಡ್ ಫೋಟೋ ಕಾಪಿ ರಿಟೋಟ್ಲಿಂಗ್ ಆ್ಯಂಡ್ ರಿವ್ಯಾಲ್ಯೂಯೇಷನ್ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಮಗೆ ಈ ರೀತಿಯಾದಂಥ SSLC 2024 ಎಕ್ಸಾಮಿನೇಷನ್ 1 ಅಂತಕ್ಕಂಥ ವಿಂಡೋ ಒಂದು ಓಪನ್ ಆಗುತ್ತೆ. ಇದರಲ್ಲಿ ನಮಗೆ ಈವೆಂಟ್ಸ್ ಎಲ್ಲ ಕಾಣುತ್ತೆ. ಅದನ್ನು ಸ್ಕ್ರೋಲ್ ಡೌನ್ ಮಾಡ್ತಾ ಬಂದರೆ ಕೆಳಭಾಗದಲ್ಲಿ ನಮಗೆ ಆನ್ಲೈನ್ ಅಪ್ಲಿಕೇಶನ್ ಅಂತೇನು ಕಾಣ್ತಾ ಇದೆ. ಈ ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಈ ಆನ್ಲೈನ್ ಅಪ್ಲಿಕೇಶನಲ್ಲಿ ಮತ್ತೆ ಎರಡು ಆಯ್ಕೆಗಳಿದೆ. ಮೊದಲನೇ ಆಯ್ಕೆ ಅಪ್ಲಿಕೇಶನನ್ನು ಫೋಟೋ ಕಾಪಿ ಪಡೀಲಿಕ್ಕೆ ಹಾಕ್ತಕ್ಕಂಥದ್ದು. ಎರಡನೇದು ಅಪ್ಲಿಕೇಶನ್ ಹಾಕಿದ ನಂತರ ಸ್ಟೇಟಸನ್ನು ಚೆಕ್ ಮಾಡ್ತಕ್ಕಂಥದ್ದು. ನಾವೀಗ ಸ್ಟೇಟಸನ್ನು ಚೆಕ್ ಮಾಡಬೇಕಾಗಿರೋದ್ರಿಂದ ಎರಡನೇ ಆಯ್ಕೆಯನ್ನು ಕ್ಲಿಕ್ ಮಾಡಿ. ಎರಡನೇ ಆಯ್ಕೆಯನ್ನು ಕ್ಲಿಕ್ ಮಾಡಿದ ನಂತರ ನಮಗೆ ಅಪ್ಲಿಕೇಶನ್ ಸ್ಟೇಟಸನ್ನು ತೋರಿಸ್ತಕ್ಕಂಥ ವಿಂಡೋ ಓಪನ್ ಆಗುತ್ತೆ. ಇದರಲ್ಲಿ ನಾವು ಅಪ್ಲಿಕೇಶನ್ ಏನು ಹಾಕಿರ್ತೀವಿ ಆ ಅಪ್ಲಿಕೇಶನ್ ನಂಬರನ್ನು ಎಂಟರ್ ಮಾಡಬೇಕಾಗತ್ತೆ. ಇದು ರಿಜಿಸ್ಟರ್ಡ್ ನಂಬರಲ್ಲ, ನಾವು ಸ್ಕ್ಯಾನ್ಡ್ ಕಾಪಿ ಪಡೆಯೋದಕ್ಕೆ ಹಾಕಿದಂಥ ಅಪ್ಲಿಕೇಶನ್ನ ಒಂದು ನಂಬರ್ ಆಗಿರುತ್ತೆ. ಆ ನಂಬರನ್ನು ಇಲ್ಲಿ ಎಂಟರ್ ಮಾಡಿ. ಅಪ್ಲಿಕೇಶನ್ ನಂಬರನ್ನು ಎಂಟರ್ ಮಾಡಿದ ನಂತರ ಅದರಲ್ಲಿ ಕೆಳಭಾಗದಲ್ಲಿ ಕಾಣ್ತಕ್ಕಂಥ ಸಬ್ಮಿಟ್ ಅಂತಕ್ಕಂಥ ಆಯ್ಕೆಯನ್ನು ಕ್ಲಿಕ್ ಮಾಡಿ. ಈಗ ಅಪ್ಲಿಕೇಶನ್ ನಾವೇನು ಹಾಕಿರ್ತೀವಿ, ಎಷ್ಟು ಸಬ್ಜೆಕ್ಟಿಗೆ ಫೋಟೋ ಕಾಪಿಗೆ ಹಾಕಿರ್ತೀವಿ ಅಷ್ಟನ್ನು ಕೂಡ ತೋರಿಸುತ್ತೆ. ಇದರ ಲಾಸ್ಟ್ ಕಾಲಮ್ನಲ್ಲಿ ಸ್ಟೇಟಸ್ ಅಂತ ಇದೆ. ಇಲ್ಲಿ ಯುವರ್ ಫೋಟೋ ಕಾಪಿ ನಾಟ್ ಯೆಟ್ ಅಪ್ಲೋಡೆಡ್, ಯು ವಿಲ್ ರಿಸೀವ್ SMS ನೋಟಿಫಿಕೇಷನ್ ಒನ್ಸ್ ಅಪ್ಲೋಡೆಡ್. ನಮ್ಮ ಫೋಟೋ ಕಾಪಿಯನ್ನು ಅವರು ಅಪ್ಲೋಡ್ ಮಾಡ್ತಾರೆ. ಅಪ್ಲೋಡ್ ಮಾಡಿದಾಗ ನಮಗೆ ನಾವು ನೀಡಿದಂತಹ ಮೊಬೈಲ್ ಸಂಖ್ಯೆಗೆ OTP ಮೆಸೇಜ್ ಬರುತ್ತೆ ಮತ್ತು ಇಮೇಲ್ಗೂ ಕೂಡ ಮೆಸೇಜ್ ಬರುತ್ತೆ. ಅದರ ಆಧಾರದಲ್ಲಿ ನಾವಿಲ್ಲಿ ಬಂದು ನಮ್ಮ ಫೈಲನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಆನ್ಸರ್ ಸ್ಕ್ರಿಪ್ಟ್ನ ಫೋಟೋ ಕಾಪಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಈ ರೀತಿಯಾಗಿ ನಮ್ಮ ಅಪ್ಲಿಕೇಶನ್ ಫೋಟೋ ಕಾಪಿ ಹಾಕಿದಂಥ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡ್ಬೋದು. ಥ್ಯಾಂಕ್ ಯು.